ಇಲ್ಲಿ ನೋಡು. ಸರಿ ಯಾರಮ್ಮ ಅವರು? ಮಗಳೇ, ದುಂಡಾಗಿರೋ ಭೂಮಿನ ಚಪಾತಿ ಹಾಗೆ ತಟ್ಟಬೇಕು ಅಂತ ನೋಡ್ತಾರೋ ರಾಕ್ಷಸರು. ಇನ್ನು ಸ್ವಲ್ಪ ಪ್ರಯತ್ನ ಮಾಡಿ ನೋಡು. ಕಟ್ ಮಾಡು. ಹಾ, ಒಂದು ಟ್ರೈ ಮಾಡಿ ನೋಡು. ಕರೆದ್ರೆ ಸಾಕು. ಅಪ್ಪ, ಹಾ, ನೀವೆಲ್ಲ ಹೋಗ್ತಿದ್ದೀರಾ? ಇಲ್ಲಿದ್ ಸಾಕಾಯ್ತು, ಹೊರಡಣ್ವಾ. ಅದು ಸರಿನೇ. ಎಲ್ ನೋಡಿದ್ರು ಹಸಿರು ಮಳೆ ನೋಡಿ ಸಾಕಾಗಲ್ವಾ? ಇದನ್ನೆಲ್ಲ ನೋಡಿದ್ರೆ ಬೋರ್ ಆಗಲ್ಲ? ಫೋಟೋದಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ. 1 ನಿಮಿಷ ಬಂದ್ಬಿಡ್ತೀನಿ. ಇವತ್ತೇ ಹೋದ್ರೆ ಹಲ್ವಾ ತರ ಜಾಗನ ಕಟ್ ಮಾಡಬಹುದು. ಪಾರ್ಟಿಗೆ ಅಷ್ಟೊಂದು ಇಷ್ಟ ಎಲ್ಲ ಇಲ್ಲ. ರೆಡಿ ಕ್ಯಾಶ್ ಆದ್ರೆ ಈ ಕೆಲಸ ಮಾಡಬಹುದು. ನೀನು ಆಲೋಚಿಸಿ ಹೇಳು. ಹಾ, ಯಾಕೆ ಮುಖ ಹೀಗಿಟ್ಕೊಂಡಿದ್ಯಾ? ಹೊತ್ತಿಲ್ದ ಹೊತ್ತಲ್ಲಿ ನಿನ್ನೂ ಮಗಳನ್ನು ಈ ರೀತಿ ಕರ್ಕೊಂಡು ಸುತ್ತೋದ್ ಮಾತ್ರ ಅಲ್ಲ, ಇನ್ನು ನಿನ್ ಮುಖ ಬೇರೆ ನಾನು ನೋಡ್ಬೇಕಾ? ಇದೆಲ್ಲ ತುಂಬಾ ಕಷ್ಟ ಭಾವನಾ. ಸಮಯ ತಗೊಂಡು ನಮ್ ಜೊತೆ ಬಂದಿದ್ದು ನಮ್ ಸಂತೋಷಕ್ಕೋಸ್ಕರನ ಅಲ್ವಾ? ಮತ್ತಿನ್ನೇನು? ಯಾಕ್ರಿ ನಾಟಕ ಆಡ್ತೀರಾ? ಜಾಗ ನೋಡಕ್ ಬಂದಾಗ ಹೆಂಡತಿ ಮಗುನ ಕರ್ಕೊಂಡ್ ಬಂದ್ರಿ, ಹೌದ್ ತಾನೆ? ಇದಕ್ಕೆ ಫ್ಯಾಮಿಲಿ ಟ್ರಿಪ್ ಅಂತ ಹೆಸರು ಬೇರೆ. ಗಾಡಿ ಓಡಿಸ್ಬೇಕಾದ್ರೆ ಇದಕ್ ಫ್ರೀ ಕೊಡ್ಬೇಕಲ್ವಾ? ಎಲ್ಲಾರು ಟೂರ್ಗ್ ಹೋಗೋದು ಹೆಂಡತಿ ಮಕ್ಳ ಜೊತೆ ಖುಷಿಯಾಗಿರೋದಕ್ಕೆ. ಊರಲ್ಲಿದ್ದಾಗ ಬರೀ ಕೋರ್ಟು ಕೇಸು. 1-2 ದಿವಸ ಹೊರಗಡೆ ಬಂದ್ರೆ ಹೇಗ್ ಮಾಡ್ತೀರಾ? ಇನ್ ಮುಂದೆ ನಾವ್ ಎಲ್ಲೂ ಬರೋದಿಲ್ಲ. ಈ ವಕೀಲಿ ಕೆಲ್ಸದ ನಡುವೆನು ಇಲ್ದೇ ಇರೋ ಸಮಯ ಮಾಡ್ಕೊಂಡು ನಾನು ಇದನ್ನೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ನಿಮ್ಗೋಸ್ಕರ ತಾನೇ? ಯಾರು ಅಂತ ನೋಡು. ಯಾರು? ರಾಮಚಂದ್ರ. ಇಲ್ಲಿ ಕೊಡಿಲಿ. ಬೇಡ ರೀ, ಕೇಳಿ. ನಾವೀಗ ನೋಡಿದ ಜಾಗದವ್ರು. ಹಲೋ, ಹಾ ರಾಮಚಂದ್ರ. ಹಾಗಾ? ವೆರಿ ಗುಡ್. ರೆಡಿ ಕ್ಯಾಶ್ ಆದ್ರೆ ಏನು ನೋಡ್ಬೇಡ. 5-10 ಕಡಿಮೆ ಆದ್ರೂ ಮುಗಿಸ್ಬಿಡು. ನಾಳೆ ಯಾರಾದ್ರೂ ಪರಿಸರವಾದಿಗಳ ಆ ಜಾಗಕ್ಕೆ ಬಂದು ತೊಂದರೆ ಮಾಡೋದಕ್ಕಿಂತ ಮುಂಚೆ ಜಾಗ ನಮ್ಮ ಕೈಯಿಂದ ಬಿಟ್ಟು ಹೋಗೋದೇ ಒಳ್ಳೇದು. ಓಕೆ, ನಾಳೆನೇ ಅಡ್ವಾನ್ಸ್ ಇಸ್ಕೊಂಬಿಡಿ. ನಾಳೆಲ್ಲ ನಡೆದ ಆಫೀಸಲ್ಲಿ ಭೇಟಿಯಾಗೋಣ. ಡನ್. ಓಕೆ, ಬಾಯ್. ಏನೇ ಈಗೋ ಸುಮ್ಮನೆ ಹೀಗೆ ಬೆರಳು ತೋರ್ಸೋ ಕೆಲಸ ಕಡೆ ಇದು. ಇದೊಂದು ಡೀಲ್ ಆದ್ರೆ ನಮ್ಮ ಕೈಗೆ ಎಷ್ಟು ಹಣ ಬರುತ್ತೆ ಅಂತ ಗೊತ್ತಾ ನಿನಗೆ? ಕೋಟಿ ಲೆಕ್ಕದಲ್ಲಿ ಬರುತ್ತೆ, ಕೋಟಿ. ನಾನು ಇದನ್ನೆಲ್ಲ ಮಾಡ್ತಿರೋದು ಏನಕ್ಕಾಗಿ? ನಾಳೆ ನಮಗೇನಾದ್ರೂ ಆಯ್ತು ಅಂತ ಇಟ್ಕೋ, ನಮ್ಮ ಮಗಳು ಚೆನ್ನಾಗಿರ್ಬೇಕಲ್ವಾ? ಅದಕ್ಕಾಗೆ ಕಣೆ. ಸುಮ್ಮನೆ ಏನಾದ್ರೂ ಹೇಳ್ತಿರ್ತೀನಿ. ಹಸಿರು ಮನಸ್ಸು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಅವರು ಸುಮಾರು ವರ್ಷ ವಕೀಲರಾಗಿ ಕೆಲಸ ಮಾಡಿ ರಿಟೈರ್ಮೆಂಟ್ ತಗೊಂಡು ವ್ಯವಸಾಯದ ಬಗ್ಗೆ ತಿಳ್ಕೊಂಡು ಇಲ್ಲಿ ಬಂದು ಕೆಲಸ ಮಾಡ್ಕೊಂಡಿರೋ ಅಡ್ವೊಕೇಟ್ ಶ್ರೀಧರ್ ಅವರ ಹೊಲದಲ್ಲಿ ನಾವಿವಾಗ ಬಂದಿದೀವಿ. 30 ವರ್ಷದಿಂದ ನಾನು ಅಡ್ವೊಕೇಟ್ ಆಗಿದ್ದೀನಿ. ಜೀವನ ಪೂರ್ತಿ ನಾನು ಕೋರ್ಟ್ನಲ್ಲಿ ಸತ್ಯನ ಸುಳ್ಳು ಅಂತ, ಸುಳ್ಳನ್ನ ಸತ್ಯ ಅಂತ ಹೇಳಿ ನನಗೆ ಸಾಕಾಗೋಯ್ತು. ಫೈಲ್ಸ್ನೆಲ್ಲ ನನ್ನ ಮಗ ಮನೋಜ್ ಕೊಟ್ಬಿಟ್ಟು ನಾನು ಈ ಭೂಮಿಗೆ ಬಂದ್ಬಿಟ್ಟೆ. ನಾವಿದನ್ನ ನಂಬಿಕೊಂಡ್ರೆ ನಾವು ಕಷ್ಟಪಟ್ಟಿದ್ದಕ್ಕಿಂತ 10ರಷ್ಟು ನಮಗೆ ಲಾಭ ತಂದ್ಕೊಡುತ್ತೆ. ಒಳ್ಳೆ ರೀತಿಲಿ ನಾನು ಬಾಳ್ಬೇಕು ಅನ್ನೋದೇ ನನ್ನ ಉದ್ದೇಶ. ಆ ನಿಜ ತಿಳ್ಕೊಳ್ಳೋಕೆ ಇವ್ರಿಗೆ ತುಂಬಾ ದಿನಗಳಾಯ್ತು. ಹೌದು, ಇವಳ ಸಹಾಯ ನನಗೆ ಯಾವಾಗ್ಲೂ ಇದ್ದೇ ಇತ್ತು. ನಿಜ ಹೇಳ್ಬೇಕು ಅಂದ್ರೆ ನನಗಿಂತ ಹೆಚ್ಚಿನ ವಿಷಯಗಳನ್ನ ಇವಳೇ ನಿಮ್ಗೆ ಹೇಳ್ತಾಳೆ. ಹೇಳು. ನಾನ್ ಹೇಳ್ತೀನಿ. ಇಲ್ಲಿ ನೋಡಿ, ಮೊದ್ಲಾಗಿ ನಾವು ದೊಡ್ಡ ಮರಗಳಿಗೆ ನೆಟ್ಟಿದ್ವಿ ಇಲ್ಲಿ. ನಿನ್ನ ಹೆಂಡತಿ ಜೊತೆ ನಿನಗೆ ತೊಂದರೆ ಇತ್ತು ಅಂದ್ರೆ ಅದನ್ನ ನನಗೆ ಯಾಕೆ ಕಂಪ್ಲೇಂಟ್ ಮಾಡ್ತಾ ಇದ್ಯಾ? ಗಂಡ ಹೆಂಡತಿ ಮಧ್ಯೆ ಏನೇ ಸಮಸ್ಯೆಗಳಿದ್ರು ಅದನ್ನ ಅಲ್ಲೇನೆ ಬಗೆಹರಿಸ್ಕೋಬೇಕು. ನಮಗಷ್ಟೇ ಅಲ್ಲ, ಬೇರೆ ಯಾರಿಗದ್ರ ಬಗ್ಗೆ ಮಾತಾಡೋದಕ್ಕೂ ಹಕ್ಕಿಲ್ಲ. ನಿಮ್ಮ ತಾಯಿ ಮತ್ತೆ ನಾನು ಕಮ್ಮಿನ ಜಗಳ ಆಡಿದೀವಿ. ಪ್ರತಿ ತಿಂಗಳಲ್ಲೂ ನನ್ನ ಹೆಂಡತಿ ಜೊತೆ ಜಗಳ ಮಾಡಿ ನಮ್ಮ ಮಾವನ ಬೈಲಿಲ್ಲ ಅಂದ್ರೆ ನನಗೆ ನಿದ್ದೆನೇ ಬರೋದಿಲ್ಲ. ಎಲ್ರೂ ಮನೇಲೂ ಇದು ಕಾಮನ್ನು ಕಣೋ. ಮಾವನ ಬೈದ್ರೇನೆ ನನಗೂ ಸ್ವಲ್ಪ ಸಮಾಧಾನ ಆಗೋದು. ನಮ್ ಜಮೀನಲ್ಲಿ ಒಂಚೂರು ಏಲಕ್ಕಿ ಸಿಗುತ್ತೆ, ಅದನ್ನ ಬಾಯಿಗೆ ಹಾಕೊಳ್ಳಿ. ನಮ್ಮ ಅಪ್ಪಂಗ್ ಬೈಯೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಲೇ, ಚಾನಲ್ನವರೆಲ್ಲ ಹೋದ್ರು ತಾನೇ? ಅವ್ರಿಗೆ ನಾವ್ ಹೇಳೋದನ್ನ ಕೇಳೋದಕ್ಕೆ ಸಮಯ ಇಲ್ವಂತೆ.
ಅವ್ರು ನಮ್ ಜಮೀನಲ್ಲಿರೋದ್ ಎಲ್ಲಾ ವಿಡಿಯೋನು ತಗೊಂಡು ಹೋದ್ರಪ್ಪ ಅವರು. ನೀನೊಂದು ಕೆಲಸ ಮಾಡು, ನೀನು ಇವನ್ ಜೊತೆ ಹೋಗಿ ಅವನು ಫ್ಲಾಟ್ ಅಲ್ಲಿ ನೀನು ಇದ್ಬಿಡು. ನೀನಿಂದ ಹೋಗ್ಬೇಕಾದ್ರೆ ನಮ್ಮ ತೋಟದ ತರಕಾರಿಗಳನ್ನೆಲ್ಲ ತಗೊಂಡ್ ಹೋಗ್ಬಿಡು. ಏನಕ್ಕೆ? ಅದೇನಂದ್ರೆ ನನ್ನ ಸೊಸೆ ಮನೇಲೆ ಇದ್ದು 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 ಡಿಸ್ಟರ್ಬ್ ಆಗ್ಬಿಟ್ಟಿದ್ದಾಳೆ. ನೀನಲ್ಲಿ ಹೋಗಿ ಇದ್ಬಿಡು. ನೀನ್ ಹೋದ್ರೆ ಅವಳ ಜೊತೆ ಏನಾದ್ರೂ ಮಾತಾಡ್ತಾನೆ ಇರ್ತೀಯಲ್ವಾ, ನಾನು ಇಲ್ಲಿ ನೆಮ್ಮದಿಯಾಗಿ ಆರಾಮಾಗಿ ಇದ್ಬಿಡ್ತೀನಿ. ಆದ್ರೆ ನನ್ ನೆಮ್ಮದಿ ಅಲ್ಲಿಗೆ ಮುಗ್ದೋಗುತ್ತಲ್ಲ. ನಾನಂಗ್ ಹೇಳೋದಿಕ್ಕೆ ಕಾರಣ ನನ್ ಸೊಸೆ ಅಲ್ಲ ಕಣಪ್ಪ. ಹೋದ್ ವರ್ಷ ನಾನ್ 1 ತಿಂಗಳು ಬಂದ್ ನಿನ್ ಜೊತೆ ಇದ್ದಿದ್ ಸುಖನ ಇವಾಗ್ಲೂ ನಾನ್ ಮರೆಯಕ್ಕಾಗಲ್ಲ. ಕೆಲವು ಸಮಯದಲ್ಲೆಲ್ಲ ಅವಳು ಆಡೋದನ್ನೆಲ್ಲ ನೋಡಿದ್ರೆ ನಾವೇನೋ ಮಾಡಿ ಅವಳಿಗೆ ಆಕ್ಸಿಡೆಂಟ್ ಆದಂಗೆ ಹೇಳ್ತಾಳೆ. ಇಲ್ದೇ ಇರೋದ್ನೆಲ್ಲ ಕೇಳೋದಿಕ್ಕೆ ನಾನ್ ರೆಡಿ ಇಲ್ಲಪ್ಪ. ಅಮ್ಮ ಹೇಳಿದ್ದು ಸರಿನೇ ಅಲ್ವಾ ಅಪ್ಪ? ನನ್ನ ಮಗಳ ಸಾವಿಗೆ ಒಂದ್ ರೀತಿ ನಾನೇ ಕಾರಣ ಅಲ್ವಾ? ನನ್ ಬೇಜವಾಬ್ದಾರಿ. ಎಲ್ಲ ಸರಿ ಹೋಗ್ಬಿಡುತ್ತಪ್ಪ. 1.5 ವರ್ಷ ಅಷ್ಟೇ ತಾನೇ ಆಗಿರೋದು. ಇನ್ನೂ ಸ್ವಲ್ಪ ಸಮಯ ಬೇಕಾಗತ್ತೆ. ನಾವು ನಮ್ ಸೊಸೆಗೆ ಸ್ವಲ್ಪ ಟೈಮನ್ನು ಕೊಡ್ಲೇಬೇಕಾಗತ್ತೆ. ನಿನ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳಿಗೂ ಅದು ಒಂದೇ ಪರಿಹಾರ, ಒಂದು ಮಗು. ನಿಮಗೊಂದು ಮಗು ಹುಟ್ಟುಬಿಟ್ರೆ ಎಲ್ಲದನ್ನೂ ಮರ್ತು ಬಿಡ್ತಾಳೆ. ಅದ್ರ ಬಗ್ಗೆ ಯೋಚನೆ ಮಾಡು. ಅದು ಹೇಗೆ? ಅದು ನಾನೊಬ್ನೇ ಅಂತ ಮಾಡೋ ಕೆಲಸ ಅಲ್ವಲ್ಲ. ಮಗಳು ಹೋದ್ಮೇಲೆ ನಾವಿಬ್ರು ಹೆಸರಿಗೆ ಮಾತ್ರ ಒಂದೇ ಫ್ಲಾಟಲ್ಲಿ ವಾಸ ಮಾಡ್ತಿದ್ದೀವಿ. ಮನಸ್ಸು ದೇಹ ಎಲ್ಲ 2 ಲೋಕದಲ್ಲಿದೆ. ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗೋದಿಲ್ಲ ಅಂತ ನೀವೇ ಅಲ್ವಾ ಅವಳನ್ನು ನನಗೆ ಮದುವೆ ಮಾಡಿಸಿದ್ದು? ಅಪ್ಪ ಅಮ್ಮ ಇಲ್ದೇ ಇರೋ ಅಂತ ಒಂದು ಹೆಣ್ಣು ಹುಡುಗಿ, ಅದಕ್ಕೆ ತಾತ ಸ್ವಲ್ಪ ಸ್ವತಂತ್ರನ ಜಾಸ್ತಿ ಕೊಟ್ಟಿದ್ದಾರೆ. ಟೌನ್ ಹಾಲ್ ನಲ್ಲಿ ಸಂಗೀತಗಾರ ಹರಿಕೃಷ್ಣ ಅವರು, ಇನ್ನೊಂದ್ ಕಡೆ ಎ.ಪಿ.ಕೆ. ಮೋಹನ್ ಅವ್ರು ಮಾತಾಡ್ತಾ ಇದಾರೆ ಅಂತಂದ್ರೆ ಮೋಹನ್ ಅವರ ಮಾತನ್ನ ಕೇಳೋದಕ್ ಮಾತ್ರ ನಾನು ಹೋಗ್ತೀನಿ. ಅವರು ಅಷ್ಟು ಚೆನ್ನಾಗಿ ಭಾಷಣ ಮಾಡ್ತಾರೆ. ನನ್ನ ಸೊಸೆ ಎ.ಪಿ.ಕೆ. ಮೋಹನ್ ಅವ್ರ ಮೊಮ್ಮಗಳು ಅಂತ ಗೊತ್ತಾದ್ಮೇಲೆ ಅದು ನನಗೆ ತುಂಬಾ ಗೌರವದ ವಿಷಯ. ಹೌದು ಹೌದು, ಅದಕ್ಕೆ ತಾನೇ ಅವ್ರು ಸತ್ತೋದ್ಮೇಲೆ ಅವ್ರು ಹಳೆ ಪುಸ್ತಕಗಳನ್ನೆಲ್ಲ ದೂರ ಕೊಡ್ವಿ, ಆ ಅಷ್ಟು ಪುಸ್ತಕಗಳನ್ನ ತಗೊಂಬಂದ್ ನನ್ನ ಫ್ಲಾಟಲ್ಲಿ ದಂಡಕ್ಕಿಟ್ಟಿರೋದು. ಅವಳು ರೂಮ್ ಒಳಗೆ ಹೋಗೋದು ಒಂಥರ ಬ್ರಿಟಿಷ್ ಲೈಬ್ರರಿ ಒಳಗೆ ಹೋದಂಗೆ. ಅದು ಒಂದು ಒಳ್ಳೆ ವಿಷಯ ತಾನೇ ಮನೋಜ್. ಇಂಥ ಪುಸ್ತಕಗಳನ್ನ ಓದಿರೋಂತ ಹೆಂಡತಿ ಸಿಕ್ಕಿರೋದು ಅದೃಷ್ಟ ತಾನೇ ಮನೋಜ್. ಅದು ಬಿಡು, ಅವಸರವಾಗಿ ನೀನ್ ಇಲ್ಲಿ ಬಂದು ಮಾತಾಡೋದಕ್ಕೆ ಏನ್ ನಿನ್ ಪ್ರಾಬ್ಲಮ್ಮು? ಹಲೋ ಪ್ರಿಯಾ, ನೀನ್ ಇಷ್ಟೊತ್ತು ಎಲ್ಲಿದ್ದೆ? ಸಾಯಂಕಾಲ 6 ಗಂಟೆಯಿಂದ ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೀನಿ. ನನಗೊಂದು ಕಾಲ್ ಮಾಡೋಷ್ಟು ನಿನ್ನ ಹತ್ರ ಸಮಯ ಇಲ್ವಾ? ಮಾಡ್ಬೇಕಾಗಿರೋ ಕೆಲಸ ಎಲ್ಲ ಮಾಡಿಟ್ಟು ಆಮೇಲೆ ಶಾಪಿಗೋ ಬಾರಿಗೋ ಎಲ್ಲಿಗಾದ್ರೂ ಹೋಗು. ಹಲೋ, ಅದನ್ ಬಿಟ್ಟು ನನ್ ಜೂನಿಯರ್ ಅಂತ ಹೇಳ್ಕೊಂಡು ನನ್ನ ಆಫೀಸಿಗೆ ಬರಬೇಡ. ಹಾ, ಕೇಳಿಸ್ತಿಲ್ವಾ? ಸರಿ, ನಾನು ಹೊರಗಡೆ ಬರ್ತೀನಿ, ಇಲ್ಲಿ ರೇಂಜ್ ಕಡಿಮೆ ಇದೆ. ಹಲೋ ಪ್ರಿಯಾ, ಕೇಳ್ತಿದ್ಯಾ? ಹಾ, ಮತ್ತೆ ಆ ರಾಜೇಶ್ವರಿಯ ಕಾಂಪನ್ಸೇಷನ್ ಕೇಸು, ಆ ಫೈಲ್ಸ್ನೆಲ್ಲ ರೆಡಿ ಆಗಿಟ್ಟಿರ್ಬೇಕು. ನಾಳೆ ಅಪಿಯರ್ ಆಗಬೇಕು. ಓಕೆ ಓಕೆ, ಗುಡ್ ನೈಟ್. ಆ ಪ್ರಿಯನ್ನೇ ಕೊಟ್ಟಿದ್ದು ಒಂದ್ ಕೆಲ್ಸನೂ ಸರಿಯಾಗಿ ಮಾಡೋದಿಲ್ಲ. ಸಾಯಂಕಾಲ ಆಯ್ತು ಅಂತಂದ್ರೆ ಎಣ್ಣೆ ಹೊಡೆಯೋದ್ ಬಿಟ್ರೆ ಬೇರೆ ಏನು ಇಷ್ಟನೂ ಇರಲ್ಲ. ಹೇಳಿ ಹೇಳಿ ಸಾಕಾಗೋಯ್ತು. ನೀನಿನ್ನೂ ಮಲಗ್ಲಿಲ್ವಾ? ಹಾಗಾದ್ರೆ ಇನ್ನೂ ಈಸಿಯಾಗಿರ್ತಿತ್ತಲ್ವಾ? ಈ ತರ ನಿಮ್ಮಮ್ಮ ಏನಾದ್ರೂ ಮಾಡಿದ್ಲು ಅಂತ ತಿಳ್ಕೊ, ನಾನು ಆಗ್ಲೇನೆ ಅವಳಿಗೊಂದ್ 2 ಏಟ್ ಹೊಡೆದ್ಬಿಡ್ತಿದ್ದೆ. ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಗಂಡಸ್ತನ ಅಲ್ಲ. ಅದೇ ನಾನಿವಾಗ ಏನ್ ಮಾಡ್ಬೇಕು? ಈ ಕೇಸ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು? ಈಗ ನೀನ್ ಅಲ್ಗ ಹೋಗು, ನಾಳೆ ನಾನು ಅಲ್ಗ್ ಬರ್ತೀನಿ. ಅವಳ ಮಾತನ್ನ ನಾವು ಕೇಳ್ಬೇಕಲ್ವಾ? ಯಾಕೆ? ಒಬ್ಬರನ್ನ ಕೇಳಿ ಮಾತ್ರ ಒಂದ್ ಕಡೆ ನ್ಯಾಯ ಹೇಳೋಕ್ ಆಗೋದಿಲ್ಲ ಅಲ್ವಾ? ಇಲ್ಲ ಅಂದ್ರೆ ಬೇಡ, 1 ನಿಮಿಷ ತಾಳು, ನಾನು ಈಗ್ಲೇ ಬರ್ತೀನಿ.